ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ನಮ್ಮ ಸಮಾಜದಲ್ಲಿರುವ ಏಕೈಕ ಶಾಸಕರಾದ ಸನ್ಮಾನ್ಯ ಶ್ರೀ ಪುಟ್ಟರಂಗ ಶೆಟ್ಟಿರವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಹಿಂದುಳಿದ ವರ್ಗಗಳ ಕೋಟಾದ ಅಡಿನಲ್ಲಿ ಅವರಿಗೆ ಈ ಒಂದು ಸ್ಥಾನಮಾನವನ್ನು ನೀಡಿ ನಮ್ಮ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವಿವತ್ತು ಮನವಿಯನ್ನು ಮಾಡಿಕೊಳ್ಳೋದ್ರ ಮುಖಾಂತರ ಸರ್ಕಾರಕ್ಕೆ ಒತ್ತಡವನ್ನು ತರ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿದೆ, ಚಾಮರಾಜನಗರದಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಸತತ ಕಾನ್ಸಿಕ್ಯೂಟಿವ್ಲಿ 4 ಬಾರಿ ವಿಧಾನ ಪರಿಷತ್ಗೆ ವಿಧಾನಸಭೆಗೆ ಅವರು ಆಯ್ಕೆ ಆಗಿದ್ದಾರೆ. ಅವರು ಸೋಲಿಸಿರ್ತಕ್ಕಂಥ ಅವರ ಆಪೋಸಿಷನಲ್ಲಿ ನಿಂತು ಸೋತಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ತಮಗೆಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ಹೇಳಬೇಕಾಗ್ತದೆ. ಈ ಸಮಯದಲ್ಲಿ ಬೆಂಕಿ ಮಾದೇವ್ ಅಂತ ದೊಡ್ಡ ಧುರೀಣರು ಕಾಂಗ್ರೆಸ್ ಪಕ್ಷದಲ್ಲಿ ಧುರೀಣರಾದಂಥವ್ರನ್ನ ಸೋಲಿಸಿದ್ದಾರೆ. ಹಾಗೆ ವಾಟಾಳ್ ನಾಗರಾಜ್ ಅಂತ ಒಳ್ಳೆಯ ಪ್ರಭಾವಿ ರಾಜಕಾರಣಿನ ಸೋಲಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 2023ರ ಎಲೆಕ್ಷನಲ್ಲಿ ತಮಗೆಲ್ಲ ಗೊತ್ತಿದೆ, ವಿ ಸೋಮಣ್ಣ ರಾಜ್ಯದ ಪ್ರಭಾವಿ ರಾಜಕಾರಣಿ BJP ಪಕ್ಷದಿಂದ ಇವರು ವಿರುದ್ಧ ನಿಲ್ಲಿಸಿ ಸೋಲಿಸಲೇಬೇಕು. ಕರ್ನಾಟಕ ರಾಜ್ಯದಲ್ಲಿ 25ರಿಂದ 30 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಉಪ್ಪಾರ ಸಮಾಜದಲ್ಲಿ ಇರೋರು ಒಬ್ಬರು ಏಕೈಕ ಶಾಸಕರು ಸನ್ಮಾನ್ಯ ಪುಟ್ಟರಂಗ ಶೆಟ್ಟರು ಸಾಹೇಬರು. ನಮ್ಮ ಸಮಾಜಕ್ಕೆ ಕಳಶ ಇದ್ದಂಗಿದ್ದಾರೆ. ಅವ್ರನ್ನ ಸೋಲಿಸ್ಬೇಕು ಅಂಥೇಳಿ ಆ ಚಾಮರಾಜನಗರ ಭಾಗದಲ್ಲಿ ಅವ್ರನ್ನ ನಿಲ್ಲಿಸಿದರು. ಆದರೆ ಆ ಕ್ಷೇತ್ರದ ಜನತೆ ಅವರನ್ನು ಕೈ ಹಿಡಿದ್ರು. ಕಾರಣ ಅವರ ಸರಳತೆ, ಅವರ ಸಜ್ಜನಿಕೆ, ಅವರ ವಿನಯ ಮತ್ತು ಅವರು ಮತದಾರರಿಗೆ ಈಸಿಯಾಗಿ ಸಿಗುವಂಥ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿಂದ ಇಲ್ಲಿವರೆಗೂ. ಆ ಕಾರಣಕ್ಕೆ ಅವ್ರನ್ನ ಗೆಲ್ಲಿಸಿದ್ದಾರೆ. ಇದೇ ಒಂದು ಕಾರಣದಲ್ಲಿ ಇಟ್ಕೊಂಡು ಮತ್ತು ನಮ್ಮ ಉಪ್ಪಾರ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ 35-40 ವರ್ಷಗಳಿಂದಲೂ ಸಹ 90 ಭಾಗ ಇಡೀ ರಾಜ್ಯದಲ್ಲಿ 90 ಭಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ. ಕಾರಣ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮಾಜದ ಮುಖಂಡರು, ಅವರ ಫಾಲೋವರ್ ಆಗಿ ನಾವು ಸಮಾಜವನ್ನು ಪ್ರತಿನಿಧಿಸ್ಕೊಂಡು ಬರ್ತಾ ಇರೋದ್ರಿಂದ ಅವ್ರಿಗೆ ನಾವು ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯದಲ್ಲಿ 35ರಿಂದ 40 ಕ್ಷೇತ್ರದಲ್ಲಿ ನಾವು ನಿರ್ಣಾಯಕ ಮತವನ್ನು ಹೊಂದಿದ್ದೇವೆ. ಆದರೂ ಸಹ ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತವನ್ನು ಹಾಕ್ಕೊಂಡು ಬೆಂಬಲಿಸ್ಕೊಂಡು ಬರ್ತಾಯಿದ್ದೀವಿ. ಕಳೆದ ಬಾರಿ 2018ರ ಚುನಾವಣೆ ನಂತರದಲ್ಲಿ ಸನ್ಮಾನ್ಯ ಪುಟ್ಟರಂಗ ಶೆಟ್ಟಿಯವರಿಗೆ ಸಚಿವ ಸ್ಥಾನ ನೀಡಿತ್ತು. ಆದರೆ ಒಂದೇ ಒಂದು ವರ್ಷಗಳ ಕಾಲ ಅವರು ಅನುಭವಿ ರಾಜಕಾರಣಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಹಿಂದುಳಿದ ಸಮಾಜ ವರ್ಗಗಳ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ನಾವು ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ಕಾಂಗ್ರೆಸ್ ಪಕ್ಷ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಿಂದುಳಿದ ವರ್ಗಗಳ ಕೋಟಾದ ಅಡಿನಲ್ಲಿ ನೀಡಬೇಕು. ನಮ್ಮ ಸಮಾಜಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ಸಾಮಾಜಿಕ ನ್ಯಾಯ ಅಂತ ಏನು ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರುಗಳು ಅರ್ಧ ಗಂಟೆ 1 ಅವರ್ ಭಾಷಣ ಮಾಡ್ತಾರಲ್ಲ, ಅದನ್ನು ಇವಾಗ ಅವರು ನೀಡಬೇಕು. ಇಂಥ ಸಮಯದಲ್ಲಿ ನೀಡಿದಾಗ ಮಾತ್ರ ಸಾಮಾಜಿಕ ನ್ಯಾಯ ಕೊಟ್ಟಂಗಾಗುತ್ತೆ ಅಂತೇಳಿ ನಾನು ಈ ಸಮಯದಲ್ಲಿ ಒತ್ತಾಯಿಸೋ ಮುಖಾಂತರ ಏನಾದರೂ ಅವರು ಈ ಸಲ ಕಾಂಗ್ರೆಸ್ ಪಕ್ಷ ಏನಾದರೂ ನಮ್ಮ ಪುಟ್ಟರಂಗ ಶೆಟ್ಟರಿಗೆ ಸಚಿವ ಸ್ಥಾನ ನೀಡದೇ ಇರೋದು ಅಥವಾ ಮಂತ್ರಿ ಸ್ಥಾನ ಕೊಡದೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡದೆ ಏನಾದರೂ ಅವ್ರಿಗೆ ಅನ್ಯಾಯ ಮಾಡಿದ್ರೆ, ಮೋಸ ಮಾಡಿದ್ರೆ ನಮ್ಮ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ವಿರುದ್ಧವಾಗಿರುತ್ತೆ. ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ ಉಪ್ಪಾರ ಸಮಾಜ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲ್ಲ. ಇಷ್ಟು ವರ್ಷಗಳ ಕಾಲ ಬೆಂಬಲಿಸ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ನೀವೇನಾದರೂ ನಮಗೆ ಸೋಷಿಯಲ್ ಜಸ್ಟಿಸ್ ಕೊಡಲಿಲ್ಲ ಅಂದರೆ ನಾವು ಮುಂದೆ ನಿಮಗೆ ಸಹಾಯ ಮಾಡಲ್ಲ, ನಿಮಗೆ ನಾವು ಬೆಂಬಲವನ್ನು ನೀಡೋದಿಲ್ಲ ಅಂತ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.